ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗೆ ತಿಂಡಿ ಎಲ್ಲ ಆಯಿತು, ಎಲ್ಲ ಕೆಲಸನೂ ಮುಗಿದಿದೆ. ಇವಾಗ ಸ್ವಲ್ಪ ಪೇಟೆಗೆ ಹೋಗೋದಿದೆ. ಸ್ವಲ್ಪ ಗ್ರೋಸರೀಸ್ ಎಲ್ಲ ಖಾಲಿಯಾಗಿದೆ, ಅದನ್ನು ತಗೊಂಡು ಬರೋಣ ಅಂತ ಹೇಳಿದರು ನಮ್ಮ ಮನೆಯವರು. ಅದಕ್ಕೋಸ್ಕರ ಪೇಟೆಗೆ ಹೊರಟಿದ್ದೀನಿ. ಆಮೇಲೆ ನಾನು ಗ್ರೋಸರೀಸ್ ಎಲ್ಲ ತಗೊಂಡು ಬಂದಮೇಲೆ ಏನೇನು ತಂದೆ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ನಾವು ಗಿಡಗಳನ್ನೆಲ್ಲ ನೋಡ್ಕೊಂಡು ಬರೋಣ. ನಮ್ಮನೆಯವರು ಅಂಗಿ ಕಸೆ ಅಂತ ಹೇಳ್ತಾರಲ್ಲ, ಅವರೆಕಾಯಿ, ಅದನ್ನು ಗಿಡ ಹಾಕಿದ್ದಾರೆ. ಅದರಲ್ಲಿ ಕಾಯಿ ಬಿಟ್ಟಿದೆ. ಅದು ಹೇಗೆ ಬಿಟ್ಟಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ, ಹೊರಗಡೆ ಹೋಗಿ ನೋಡ್ಕೊಂಡು ಬರೋಣ. ನಮ್ಮ ಮನೆಯ ಟೊಮೆಟೊ ಗಿಡ ಹೋಗಿ ಟೊಮೆಟೊ ಬಳ್ಳಿ ಆಗಿದೆ ನೋಡಿ. ಇಷ್ಟು ಉದ್ದ, ಬೇಡ ಅಂದರೂ ಒಂದು 3.5 ಮೀಟ್ರ್ ಇದೆ ನೋಡಿ. ಇಷ್ಟು ಉದ್ದ ಬೆಳೆದಿದೆ. ಒಂದು ತಂಬಿಗೆ ನೀರು ಸೇರಿಸ್ತೀನಿ. ಇವತ್ತು ನಾನು ಒಂದು ಹೊಸ ರೀತಿಯ ಸಾಗು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಟೊಮೆಟೊ, ಈರುಳ್ಳಿ, ಹಸಿರು ಮೆಣಸು ಮತ್ತು ಶುಂಠಿ ನೋಡಿ, ಶುಂಠಿನ ಈ ರೀತಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಕಾಣಿಸ್ತಾ ಇದೆ ಅಲ್ಲ, ನಮ್ಮ ಮೊದಲೇ ತೋರಿಸೋದಕ್ಕೆ ಆಗಲಿಲ್ಲ ನನಗೆ, ಹಾಗಾಗಿ ಇವಾಗ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಬೆಳಗ್ಗೆನೇ ಇದನ್ನು ಇವತ್ತು ರೊಟ್ಟಿ ಅಥವಾ ದೋಸೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಇದನ್ನು ತುಂಬ ಚೆನ್ನಾಗಾಗತ್ತೆ. ನಾನಿವತ್ತು ರೊಟ್ಟಿ ಮಾಡ್ತಾಯಿಲ್ಲ, ದೋಸೆ ಮಾಮೂಲಿ ಜಾಸ್ತಿನೇ ನಾವು ರೊಟ್ಟಿ ಮಾಡೋದು. ದೋಸೆ ಮಾಡ್ತಾಯಿದ್ದೀನಿ. ಆ ದೋಸೆಗೆ ಸಾಗು ಮಾಡ್ತಾಯಿದ್ದೀನಿ. ಅದು ಏನು ಸಾಗು ಅಂದರೆ ನೋಡಿ, ಅವರೆಕಾಳು ಸಾಗು ಮಾಡ್ತಾಯಿದ್ದೀನಿ. ಅವರೆಕಾಳು ಪಲ್ಯ ಮತ್ತು ಸಾರು ಇದನ್ನೆಲ್ಲ ಮಾಡ್ಕೊಂಡು ತಿಂದಿದ್ದಾಯಿತು. ಇವತ್ತು ಅವರೆಕಾಳಲ್ಲಿ ಸಾಗು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗತ್ತೆ ಇದು. ಒಂದು ಸಲ ಮಾಡಿದ್ದೀನಿ, ಅದನ್ನು ನಿಮ್ಗೆ ಯಾಕೆ ತೋರಿಸ್ಬಾರ್ದು ಅಂತ ತೋರಿಸ್ತಾಯಿದ್ದೀನಿ. ಅಂಕಿತಂಗೆ ಅವರೆಕಾಳು ಬಿಡಿಸೋದಕ್ಕೆ ಕೂರಿಸಿದ್ದೀನಿ. ಅವಳದ್ದು ಸ್ವಲ್ಪ ಕೆಲಸ ಆಯಿತು, ಕಸ ಎಲ್ಲ ಹೊಡೆದು ಬಂದಿದ್ದಾಳೆ ಇವಾಗ. ಇನ್ನೇನು ಬೆಳಗ್ಗೆ ಈಗ 8:15 ಆಗಿದೆ. ಅವಳಿಗೆ ಇವಾಗ ಕಾಳು ಬಿಡ್ಸೋಕ್ಕೆ ಕೊಟ್ಟಿದ್ದೀನಿ. ಅವಳ ಜೊತೆ ನಾನು ಜಾಯಿನ್ ಆಗಬೇಕು, ಇಲ್ಲಾಂದರೆ ಬೇಗ ಕೆಲಸ ಆಗಲ್ಲ. ನಾವು ಮಹಿಳೆಯರು ಎಲ್ಲರೂ ನಾವು ಒಂದೇ, ಎಲ್ಲ ಕೆಲಸನೂ ನಿಭಾಯಿಸ್ಕೊಳ್ಬೇಕು. ಇದು ಈರುಳ್ಳಿ, ಟೊಮೆಟೊ ಮತ್ತು ಹಸಿರು ಮೆಣಸು ಎಲ್ಲ ಫ್ರೈ ಆಗ್ತಾಯಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ.
ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡ್ರು ಒಳ್ಳೆಯದೇ. ನಮ್ಮದು ಒಂದೇ ಕಟ್ಟಿತ್ತು, ಎರಡು ಕಟ್ಟು ತಂದಿದ್ದರು, ಅದರಲ್ಲಿ ಒಂದು ಕಟ್ಟು ಖಾಲಿ ಆಗಿದೆ. ಇವಾಗ ಒಂದಿದೆ, ಅದನ್ನು ನಾನು ಸಾಗು ಮಾಡೋದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಒಂದು 7-8 ಲವಂಗ ಮತ್ತು ಒಂದು ಸಣ್ಣ ಪೀಸು, ಒಂದು 4 ಪೀಸ್ ಇದೆ ಸಣ್ಣ ಸಣ್ಣದು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಮೊದಲು ಎಣ್ಣೆಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಇವಾಗ ಎಲ್ಲ ಫ್ರೈ ಆದಮೇಲೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೈ ಆಗಿದೆ. ಇವಾಗ ನೋಡಿ, ಕಾಯಿ ತುರಿ, ಇದು ಒಂದು ಅರ್ಧ ಭಾಗ ಕಾಯಿ ಇದೆ, ಕಾಯಿ ಹೋಳು ಅರ್ಧ ಬರುತ್ತಲ್ಲ, ಅದು ಅಷ್ಟು ತಗೊಂಡಿದ್ದೀನಿ ನಾನು. ಯಾಕಂದರೆ ಗ್ರೇವಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಾಗತ್ತೆ. ಒಂದು ಅರ್ಧ ಕಾಯಿ ತೆಂಗಿನಕಾಯಿ ಮತ್ತು ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರು, ಹಾಗೆ ಒಂದು 1/4 ಸ್ಪೂನ್ ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಆಯಿತು, ಇದು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ಕೊತೀನಿ. ಆನ್ಲೈನಿಂದ ಮಿಕ್ಸಿ ತಗೊಂಡ್ವಿ, ಬಟರ್ಫ್ಲೈ ಕಂಪ್ನಿದು. ಹೊಸ ಮಿಕ್ಸಿಯಲ್ಲಿ ಮಸಾಲೆ ಮಿಕ್ಸಿ ಮಾಡೋದು. ನೋಡಿ, ಮಸಾಲೆನ ಮಿಕ್ಸಿ ಮಾಡಿ ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ತಿಕ್ನೆಸ್ ಇರಬೇಕು. ಇನ್ನೂ ತಿನ್ನಾಗಿದ್ದರೂ ಅಡ್ಡಿಲ್ಲ, ಯಾಕಂದರೆ ಇದು ಕುದಿಸ್ತೀವಲ್ವ ನಾವು, ಆವಾಗ ಸ್ವಲ್ಪ ತಿಕ್ನೆಸ್ ಬರುತ್ತೆ. ನಾನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ಖಾರ, ಹಸಿರು ಮೆಣಸು ಏನಿರುತ್ತಲ್ಲ, ಅದನ್ನು 1-2 ಜಾಸ್ತಿನೇ ಹಾಕ್ಕೊಂಡ್ರೆ ಅನ್ನಕ್ಕೂ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು.
ನೋಡಿ. ಅದಕ್ಕೆ ಈ ಕಡೆ ನೋಡಿ ಅವರೆಕಾಳನ್ನು ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೆಂದಿದೆ ಅವರೆಕಾಳು. ಇವಾಗ ಇದನ್ನು ನಾನು ಇದ್ರ ಜೊತೆ ಸೇರಿಸ್ಕೊಳ್ತೀನಿ, ಮಸಾಲೆ ಜೊತೆ ಸೇರಿಸ್ಕೊಳ್ತೀನಿ. ಅವರೆಕಾಳು ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ. ಇನ್ನೂ ಸ್ವಲ್ಪ ಇನ್ನೊಂದು ಅರ್ಧ kg ಇಟ್ಟಿದ್ರೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಇದು ಕುದಿಯುತ್ತಲ್ಲ, ಕುದ್ದ ಮೇಲೆ ಸ್ವಲ್ಪ ಇನ್ನೂ ತಿಕ್ಕಾಗಿ ತುಂಬಾ ಚೆನ್ನಾಗಾಗತ್ತೆ, ಇದ್ರ ಜೊತೆ ಹೊಂದ್ಕೊಳ್ಳುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡಿ. ಇನ್ನೂ ತಿಕ್ಕಾಗಬೇಕು, ತುಂಬ ಚೆನ್ನಾಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಇವಾಗ ಇದನ್ನು ಕುದಿಯೋದಕ್ಕಿಡ್ತೀನಿ. ಅದು ಚೆನ್ನಾಗಿ ಕುದಿಬೇಕು. ಈ ಕಡೆ ಸಾಸಿವೆ ಮತ್ತು ಕರಿಬೇವು, ಸ್ವಲ್ಪ ಇಂಗು ಸೇರಿಸಿ, ಬೇಕು ಅಂದರೆ ನೀವು ಜೀರಿಗೆನೂ ಹಾಕ್ಕೋಬೋದು. ಊಟ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀವಿ ಅಂದರೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಾಗುತ್ತೆ. 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರು ಪರವಾಗಿಲ್ಲ. ನೋಡಿ, ಇದನ್ನು ನಾನು ಇದ್ರ ಜೊತೆ ಡೈರೆಕ್ಟಾಗಿ ಇವಾಗಲೇ ಸೇರಿಸ್ತೀನಿ. ಈಗ ಅವರೆಕಾಳು ಸಾಗು ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿ ಬಂದಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಆರಿದ ಮೇಲೆ ಇನ್ನೂ ತುಂಬ ಗಟ್ಟಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ಅರಿಶಿನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಮ್ಮನೆಯಲ್ಲೇ ಬೆಳೆದಿರುವಂಥ ಅರಿಶಿನ, ಜಾಸ್ತಿ ಏನು ಬೆಳೆದಿಲ್ಲ, 1-1.5 kg ಆಗುವಷ್ಟು ಅರಿಶಿನ ಬಂದಿದೆ ಈ ಸಲ. ಇದು ಹಾಕಿ ಗಿಡ ಹಾಕಿ 1-2 ವರ್ಷದ ಹತ್ತತ್ರ ಬಂದಿದೆ. ಇವಾಗ ಇದನ್ನು ನಮ್ಮ ಮನೆಯವ್ರು ಕಿತ್ತುಬಿಟ್ಟು ಚೆನ್ನಾಗಿ ತೊಳೆದು ಇದನ್ನು ಸ್ವಲ್ಪ ಬೇಯಿಸಿ ಈ ಥರ ಹೆಚ್ಚಿಕೊಟ್ಟಿದ್ದಾರೆ. ನಾನೇ ಹೆಚ್ಚ್ತೀನಿ ಅಂದೆ, ಅವರು ತಾನೇ ಹೆಚ್ಚ್ತೀನಿ ಅಂತ ಹೆಚ್ಚಿದ್ದಾರೆ. ನೋಡಿ ಎಷ್ಟು ದಪ್ಪದಾಗಿ ಹೆಚ್ಚಿದ್ದಾರೆ. ಇದು ಯಾವಾಗ ಒಣಗುತ್ತೋ ಗೊತ್ತಿಲ್ಲ. ನಿನ್ನೆ ಸಂಜೆ 5 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದ್ದು, ಇಷ್ಟೊತ್ತು ತನಕನೂ ಮಳೆ ಹೋಯ್ತಾನೇ ಇದೆ, ತುಂಬ ಮಳೆ ಬರ್ತಾ ಇದೆ. ಇದನ್ನು ಕಿತ್ತು ಹೆಚ್ಕೊಂಡಿದ್ದೀವಿ, ಆದರೆ ಬಿಸಿಲಿಲ್ಲ, ಹೇಗೆ ಒಣಗಾಕೋದೋ ಗೊತ್ತಿಲ್ಲ. ಬಿಸಿಲು ಬಂದಮೇಲೆ ಇದನ್ನು ಒಣಗಾಕಬೇಕು. ಇದು ಒಂದು ಸ್ವಲ್ಪ ನಾನು ಅವ್ರು ದಪ್ಪದಾಗಿ ಹೆಚ್ಚಿದ್ದಾರೆ ಅಂತ ಮಿಕ್ಸಿಯಲ್ಲಿ ಸ್ವಲ್ಪ ಹಿಟ್ಟು ಮಾಡಿದ್ದೀನಿ ನೋಡಿ. ಈ ಥರ ಆಗಿದೆ, ಬೇಗ ಒಣಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಇವಾಗ ಒಣಗಿಸೋದೇ ಟೆನ್ಷನ್ ಆಗಿಬಿಟ್ಟಿದೆ. ಮತ್ತು ಸ್ವಲ್ಪ ಆದ್ರೂ ನಮ್ಮನೆಯಲ್ಲೇ ಬೆಳೆದಿದ್ದು ಅಂತ ಖುಷಿ ಇದೆ. ನೋಡಿ ಇದು ಯಾವಾಗ ಒಣಗುತ್ತೋ ಗೊತ್ತಿಲ್ಲ. ಒಣಗಿಸಿ ಆದಮೇಲೆ ಹಿಟ್ಟು ಮಾಡಾದಮೇಲೆ ನಿಮಗೆ ತೋರಿಸ್ತೀನಿ. ನಾನು ಹಿಟ್ಟು ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಅರಿಶಿನ ಈ ರೀತಿ ಒಣಗಿದ ಮೇಲೆ ಇಷ್ಟೇ ಸ್ವಲ್ಪ ಆಗಿದೆ. ಇನ್ನೊಂದು ತಟ್ಟೆ ಲೆಸ್ ಆಗಿದೆ. 4 ತಟ್ಟೆಯಲ್ಲಿ ಒಣಗಿಸಿದ್ದೆ ನಾನು. ಇವಾಗ 3 ಪ್ಲೇಟ್ ಆಗಿದೆ ನೋಡಿ, ಚೆನ್ನಾಗಿ ಒಣಗಿದೆ. ಇವಾಗ ನಾನು ಹಿಟ್ಟು ಮಾಡ್ತೀನಿ. ಹಿಟ್ಟು ಮಾಡಾದ್ಮೇಲೆ ಎಷ್ಟಾಗತ್ತೆ ಅಂತ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ನಮ್ಮನೆಯಲ್ಲೇ ಬೆಳೆದಿರುವಂಥ ಅರಿಶಿನದ ಪೌಡ್ರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ. ನಾವು ಪೇಟೆಯಲ್ಲಿ ತಂದರೆ ಇಷ್ಟೊಂದು ಕಲರ್ ಇರಲ್ಲ ನೋಡಿ. ಎಷ್ಟು ಡಾರ್ಕಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪರಿಮಳನೂ ತುಂಬ ಸಖತ್ತಾಗಿದೆ ನೋಡಿ. ಅಂದರೆ ಇದು ನಮಗೊಂದು 6 ತಿಂಗಳೇ ಬರುತ್ತೆ ಅನಿಸುತ್ತೆ, ಅಷ್ಟು ಬಂದಿದೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ನೋಡಿದ್ರಲ್ಲ, ನಾವು
ಮನೆಯಲ್ಲೇ ಹೇಗೆ ಅರಿಶಿನ ಪುಡಿನ ರೆಡಿ ಮಾಡ್ಕೋಬೇಕು ಅಂತ ನಿಮ್ಗೆ ತೋರಿಸಿದ್ದೀನಿ. ಅರಿಶಿನ ಸ್ವಲ್ಪ ಬೇಯಿಸಿಬಿಟ್ಟು ತೆಳ್ಳಗೆ ಸ್ಲೈಸ್ ಮಾಡಿ ಚೆನ್ನಾಗಿ ಒಂದು 4 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಗರಿಯಾಗಿ ಒಣಗಿದ ಮೇಲೆ ಪೌಡ್ರ್ ಮಾಡಿ ಅದನ್ನು ಸಂಜೆ ತನಕ ಹೀಗೆ ಆರು ಹಾಕಬೇಕು. ಅಂದರೆ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಟಿರ್ತೀವಲ್ವ ನಾವು, ಹಾಗಾಗಿ ಸಂಜೆ ತನಕ ಹೀಗೆ ಆರು ಹಾಕಿ ಆಮೇಲೆ ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.